ಯಾವ ಸಿನಿಮಾ ತಗೊಂಡ್ರು ಒಂದು ಸಾಂಗ್ 2 ಸಾಂಗ್ ಕೊಟ್ಟರೆ ಸಾಕು ಅಂತೀವಿ. ಬಟ್ ವಿಜಯ್ ಸರ್ ಒಂದು ಸಿನಿಮಾ ತಗೊಂಡ್ರೆ ನಾವೇನು ಕೆಲಸ ಮಾಡಂಗೆ ಇಲ್ಲ. ಪ್ರಮೋಷನ್ಗೂ ನಾವು ಬೇಕಿಲ್ಲ, ಏನಿಲ್ಲ, ಎಲ್ಲ ಅವರೇ ಮಾಡ್ಬಿಡ್ತಾರೆ. ರೆಡಿ ಕೊಡ್ತಾರೆ ಹಿಂಗೆ. ಸೊ ಆ ಟೈಮಲ್ಲಿ ಒಂದು 4 ಸಾಂಗ್ 5 ಸಾಂಗ್ ಕೊಟ್ಟರೆ ನಾವು ಇನ್ನೊಂದು ವರ್ಷ ಯಾವ ಪಿಕ್ಚರ್ ತಗೊಳ್ತಾ ಇದ್ರು ಪರವಾಗಿಲ್ಲ, ಆರಾಮಾಗಿ ನಾವು ಕೆಲಸ ನಡೀತದೆ ಸರ್. ಎಲ್ರಿಗೂ ನಮಸ್ತೆ. ದುನಿಯಾ ವಿಜಯ್ ಸರ್ ಹಿಂದಿನ 2 ಸಿನಿಮಾ ಡೈರೆಕ್ಷನ್ನು ನನ್ನ ಸಿನಿಮಾ ನೋಡಿದಾಗ ತುಂಬ ಇಷ್ಟಪಟ್ಟೆ. ಯಾಕಂದರೆ ಯೂತ್ನ ತುಂಬ ಅಟ್ರ್ಯಾಕ್ಟ್ ಮಾಡಿ ಮಾಡಿರ್ತಕ್ಕಂಥ ಸಿನಿಮಾ. ಈ ಸಿನಿಮಾ ನಾನು ಲಾಸ್ಟ್ ಟೈಮ್ ಅವ್ರು ಅನೌನ್ಸ್ಮೆಂಟ್ ಮಾಡಿದಾಗ ಇನ್ ಬಿಟ್ವೀನ್ ಸರ್ ಮೀಟ್ ಮಾಡಿದಾಗ ನಾನೊಂದು ರಿಕ್ವೆಸ್ಟ್ ಮಾಡಿದ್ದೆ, ಸರ್ ಇಫ್ ಯು ಆರ್ ಕಂಫರ್ಟಬಲ್ ಈ ಸಿನಿಮಾ ನಾವು ರಿಲೀಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಕೇಳಿದ್ದೆ ನಾನು ಸರ್ನ. ಸೊ ನೆಕ್ಸ್ಟ್ ಟೈಮು ಈಗೊಂದು ಸ್ವಲ್ಪ ದಿನಗಳ ಹಿಂದೆ ಕರೆದು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಇನ್ನೊಂದೇನೆಂದರೆ ಈ ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಮ್ಮ ಇಂಡಸ್ಟ್ರಿಗೆ ಬಹಳಷ್ಟು ಸಿನಿಮಾಗಳಿದೆ. ಫಸ್ಟ್ ಹಾಫ್ ಆಫ್ ದ ಇಯರ್ ನೋಡಿದ್ರೆ ತುಂಬ ಕಡಿಮೆ ಸಿನಿಮಾ ಇತ್ತು. ಸೊ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಫ್ಲರಿಶ್ ಆಗಿರುತ್ತೆ ನಮ್ಮ ಇಂಡಸ್ಟ್ರಿ. ಥಿಯೇಟ್ರಿಗೆ ಆಡಿಯನ್ಸು ಸಹ ತುಂಬ ಚೆನ್ನಾಗಿ ವಾರ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಸಿನಿಮಾಗಳು ಬರ್ತಾ ಇದೆ. ಸೊ ವೆರಿ ಹ್ಯಾಪಿ ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಮ್ಮ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ಅಸ್. ಥ್ಯಾಂಕ್ ಯು. ಸೊ ಸರ್ ಡೆಫಿನೆಟ್ಲಿ, ಯಾಕಂದರೆ ನಿಮಗೆ ಸಿನಿಮಾನೇ ರಿಲೀಸ್ ಆಗದಿದ್ದಾಗ ನೀವು ಜನ ಥಿಯೇಟ್ರಿಗೆ ಬನ್ನಿ ಅಂತ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಸ್ ಇರೋದ್ರೆ ಆಮೇಲೆ ಎಲ್ಲ ಸಿನಿಮಾನೂ ಒಂದು ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಸಿನಿಮಾ ಇರೋದ್ರಿಂದ, ಈಗ ನೋಡಿ ಈಗ ನಾಳೆ ಅಯೋಗ್ಯ ಸಿನಿಮಾ ರಿಲೀಸ್ ಆಗ್ತಿದೆ, ತಿರ್ಗಾ ಟಾಕ್ಸಿಕ್ ಬರುತ್ತೆ, ಮತ್ತು ಅಮೇರಿಕಾ 2 ಇದೆ, ಮತ್ತು ಸಿಟಿ ಲೈಟ್ಸ್ ಇದೆ. ಸೊ ಜನಕ್ಕೆ ಇನ್ನೊಂದೇನು ಅಂತಂದರೆ ಈ ಹಿಂದಿನ 6 ತಿಂಗಳು ನೀವು ನೋಡಿದ್ರೆ ಥಿಯೇಟ್ರಿಗೆ ಸಿನಿಮಾಸೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅದರ್ ಲ್ಯಾಂಗ್ವೇಜ್ ಯಾವುದೋ 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಸಿನಿಮಾ ಬಿಟ್ಟರೆ ಕನ್ನಡ ಸಿನಿಮಾ ಫ್ಲೋನೇ ಇರಲಿಲ್ಲ. ಸೊ ಈ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಫ್ಲೋ ಚೆನ್ನಾಗಿದೆ. ಸೊ ವೆರಿ ಹ್ಯಾಪಿ ಫಾರ್ ದಟ್ ಸರ್. ಸರ್ ಈಗ ಯಾವತ್ತೂ ಸಿನಿಮಾ ಡಿಪೆಂಡಿಂಗ್ ಆನ್ ದ ನಂಬರ್ಸೇ ಎಲ್ಲ ಸಿನಿಮಾನು ಸಸ್ಟೈನ್ ಆಗುತ್ತೆ ಸರ್. ಒಂದು ನಿಮಗೆ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ವೆನ್ ದೇ ಆರ್ ಬಿಗ್ ಸ್ಟಾರ್ಸ್, ನಿಮಗೆ ಮಾರ್ನಿಂಗ್ ಶೋ ಇಂದಲೇ ನಂಬರ್ಸು ನಿಮಗೆ ಬರ್ತಾ ಹೋಗುತ್ತೆ. ಮಾರ್ನಿಂಗ್ ಶೋನೇ ಹೌಸ್ಫುಲ್ ಇರುತ್ತೆ, ಫಸ್ಟ್ ಶೋ ಸೆಕೆಂಡ್ ಶೋ ಈ ಥರ ಎಲ್ಲ ಹೌಸ್ಫುಲ್ ಹೋಗ್ತಾ ಹೋಗುತ್ತೆ. ಎಕ್ಸ್ಕ್ಲೂಡಿಂಗ್ ಟಾಪ್ ಸ್ಟಾರ್ಸ್, ನೀವು ಯಾವುದೇ ಸಿನಿಮಾ ಮಾಡಿದಾಗ್ಲೂ ಸಹ ಶುಕ್ರವಾರ ಫಸ್ಟ್ ಶೋ ಸೆಕೆಂಡ್ ಶೋ ಇಂದಲೇ ಸ್ಟಾರ್ಟ್ ಆಗೋದು ಫಿಲ್ಮ್. ಸೊ ಡಿಪೆಂಡಿಂಗ್ ಆನ್ ದಟ್ ಏನು ಮಾಡಿದ್ರೆ ನಿಮ್ಗೆ ಶುಕ್ರವಾರ 8 ಶೋಸ್ ಇರುತ್ತೆ, 3 ಡೇಸ್ ಯಾವತ್ತೂ ಚೇಂಜ್ ಆಗಲ್ಲ ಸರ್. ಇಫ್ ಯು ಅಬ್ಸರ್ವ್ ದಟ್, ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಹೇಳಬೇಕು ಅಂದರೆ ಯಾವುದೇ ಕಾರಣಕ್ಕೂ ಶುಕ್ರವಾರ ಮಾರ್ನಿಂಗ್ ಶೋ ಇಂದ ಸೋಮವಾರ ಬೆಳಗ್ಗೆವರೆಗೂ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಸೋಮವಾರನೇ ನಿಮಗೆ ಶೋ ಲೊಕೇಶನ್ಸ್ ಚೇಂಜ್ ಆಗೋದು, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಶೋಸ್ ಚೇಂಜ್ ಆಗಲ್ಲ ಸರ್. ಸರ್ ಡಿಪೆಂಡಿಂಗ್ ಆನ್ ದ ಸಪ್ಲೈ ಅವ್ರದ್ದು. ಈಗ ಹೆಂಗಿರುತ್ತೆ ಅಂತಂದರೆ, ಈಗ 4 ಶೋ ಓಪನ್ ಮಾಡ್ತಾರೆ, 2 ಶೋ ಓಪನ್ ಮಾಡ್ತಾರೆ, ಫುಲ್ ಆಯಿತಾ ಇನ್ನೊಂದು ಶೋ ಓಪನ್ ಮಾಡ್ತಾರೆ. ಈಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಸರ್. ಈಗ ಯೂಶಲಿ ಏನು ಮಾಡ್ತಾರೆ, ಒಂದು ಕನ್ನಡ ಸಿನಿಮಾಗೆ ಓಕೆ, ಒಂದು ಮೀಡಿಯಂ ಸೈಜ್ ಸ್ಕೇಲ್ ಇರೋ ಸಿನಿಮಾಗೆ ಏನು ಮಾಡ್ತಾರೆ 3 ಶೋ 4 ಶೋ ಈ ಥರ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಂದು ಸಿನಿಮಾಗೂ ಸಹ. ಸ್ಟಾರ್ ಸಿನಿಮಾಸ್ಗೆ ಏನು ಮಾಡ್ತಾರೆ 8 ರಿಂದ 10 ಶೋ ಇಂದ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಬಿಗ್ ಸೂಪರ್ ಸ್ಟಾರ್ಸ್ಗೆ ಏನು ಮಾಡ್ತಾರೆ 15 ರಿಂದ 20 ಶೋ ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಆಕ್ಯುಪೆನ್ಸಿ ಮೇಲೆ ಶೋಸ್ ಇನ್ಕ್ರೀಸ್ ಜಾಸ್ತಿ ಮಾಡ್ತಾ ಹೋಗ್ತಾರೆ ಸರ್ ಯಾವಾಗಲೂ.